ನಮಸ್ತೆ ಎಲ್ಲರಿಗೂ, ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ದಿನಕ್ಕೆ 1 ಲೋಟ ತೆಗೆದುಕೊಂಡ್ರೆ ಸಾಕು. ಎಷ್ಟೇ ಹಳೆಯ ಅಸ್ತಮ ಇದ್ದರೂ, ಏದುಸಿರು ಬರ್ತಾ ಇರಲಿ, ಉಸಿರಾಟದ ಸಮಸ್ಯೆ ಇರಲಿ, ಎದೆ ಬಿಗಿ ಹಿಡಿತಾ ಇರಲಿ, ಇದನ್ನೆಲ್ಲ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಈ ಮನೆಮದ್ದು. ಎದೆ ಭಾರ ಆಗ್ತಾ ಇರೋದು, ರಾತ್ರಿಯೆಲ್ಲ ನಿದ್ರೆ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ತುಂಬಾ ಕೆಮ್ಮು ಬರ್ತಾ ಇರುತ್ತೆ, ಇದನ್ನೆಲ್ಲ ಸಂಪೂರ್ಣವಾಗಿ ಮನೆ ಮಾಡುತ್ತೆ ಈ ಒಂದು ಮನೆಮದ್ದು. ಮನೆಯಲ್ಲೇ ಇರುವಂಥ ಕೆಲವು ಪದಾರ್ಥಗಳನ್ನು ಬಳಸಿ ಮಾಡುವಂಥ ಈ ಮನೆಮದ್ದು ತುಂಬಾ ಒಳ್ಳೆಯದು. ಅಸ್ತಮಕ್ಕೆ, ದಮ್ಮಿನ ಕಾಯಿಲೆಗೆ ತುಂಬಾ ಒಳ್ಳೆಯದು. ಹಾಗಿದ್ದರೆ ತಡೆಯಾಕೆ? ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನೋಡಿ, ಇಲ್ಲಿ ನಾನು ಫಸ್ಟು ಲವಂಗವನ್ನು ತೆಗೆದುಕೊಂಡಿದ್ದೀನಿ. ಲವಂಗವನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕಂದ್ರೆ, ತುದಿಯಲ್ಲಿ ಒಂದು ಹೂವಿರುತ್ತಲ್ಲ, ಆ ರೀತಿ ಲವಂಗವನ್ನು ಉಪಯೋಗಿಸಬೇಕು. ತುದಿಯಲ್ಲಿ ಹೂವಿಲ್ಲದೆ ಇರುವಂಥ ಲವಂಗವನ್ನು ನಾವು ಉಪಯೋಗಿಸಬಾರ್ದು. ಲವಂಗವಂತೂ ಇದರಲ್ಲಿ ತುಂಬಾ ಮುಖ್ಯವಾದ ಒಂದು ಪಾತ್ರವನ್ನು ಆಯುರ್ವೇದದಲ್ಲಿ ಯಾವುದೇ ಒಂದು ಮನೆಮದ್ದು ಮಾಡುವಾಗಲೂ ಕೂಡ ಈ ಲವಂಗ ಮತ್ತು ಕಾಳುಮೆಣಸನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕರಗಿಸುವಂಥ ಒಂದು ಗುಣ ಈ ಲವಂಗದಲ್ಲಿ ಇದೆ. ಏಕೆಂದರೆ ಲವಂಗದಲ್ಲಿ ದೇಹವನ್ನು ಅಷ್ಟೊಂದು ಉಷ್ಣ ಮಾಡುವಂಥ ಶಕ್ತಿ ಇರುತ್ತೆ, ಕಫವನ್ನು ಕರಗಿಸುವಂಥ ಶಕ್ತಿ ಇರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಬಂದು ಮೆಣಸಿನಕಾಳನ್ನು ತೆಗೆದುಕೊಳ್ಳೋಣ. ಮೆಣಸಿನಕಾಳು ಕೂಡ ಆಯುರ್ವೇದದಲ್ಲಿ ತನ್ನದೇ ಆದ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈ ಚಳಿಗಾಲದಲ್ಲಿ ಥಂಡಿ, ಶೀತ, ನೆಗಡಿ, ಕೆಮ್ಮಿಗೆ ಎಲ್ಲ ಕಾಯಿಲೆಗಳಿಗೆ ಮೆಣಸಿನಕಾಳು ತುಂಬಾ ಉಪಯುಕ್ತವಾಗುತ್ತೆ. ಈ ಮೆಣಸಿನ ಕಾಳನ್ನು ನೀವು ಒಂದು ಸಲ ಮನೆಯಲ್ಲಿ ತಂದಿಟ್ಕೊಂಡ್ರೆ ಸಾಕು. ಸ್ವಲ್ಪ ಪ್ರಮಾಣದಲ್ಲಿ ತಂದಿಟ್ಕೊಂಡ್ರೂ ಕೂಡ ಎಷ್ಟೊಂದು ಕಾಯಿಲೆಗಳನ್ನು ನೀವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ನಾವು ಇಲ್ಲಿ ಶುಂಠಿಯನ್ನು ತೆಗೆದುಕೊಳ್ಳೋಣ. ಶುಂಠಿ ಅಂತೂ ಎಲ್ಲರಿಗೂ ಗೊತ್ತೇ ಇದೆ, ನಮ್ಮ ಆರೋಗ್ಯವನ್ನು ತುಂಬಾ ಸುಧಾರಣೆ ಮಾಡುತ್ತೆ. ಶುಂಠಿಯನ್ನು ನಾವು ಸ್ವಲ್ಪ ತೆಗೆದುಕೊಂಡ್ರೆ ಸಾಕಾಗುತ್ತೆ. 1 ಸ್ಪೂನ್ ಆಗುವಷ್ಟು ಶುಂಠಿ ತುರಿಯನ್ನು ತಗೊಂಡ್ರೆ ಸಾಕು. ಇವಾಗ ನಾವು ಶುಂಠಿಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀನಿ. ಈ ರೀತಿ ಶುಂಠಿಯನ್ನು ತೊಳೆದುಕೊಂಡು ಸಿಪ್ಪೆ ತೆಗೆದುಕೊಂಡು ಅದನ್ನು ಸ್ವಲ್ಪ ನಾವು ಈ ರೀತಿಯಾಗಿ ತುಳಿದುಕೊಂಡ್ರೆ ಸಾಕಾಗುತ್ತೆ. ಶುಂಠಿ 1 ಸ್ಪೂನ್ ಆದರೆ ಸಾಕಾಗುತ್ತೆ ನನಗೆ. ಶುಂಠಿಯಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ದಿನಗಳಿಂದ, ಹಳೆಯದಾಗಿ ಕ್ರೋನಿಕ್ ಆಗಿರುವಂಥ ಲಂಗ್ ಡಿಸೀಸ್ಗಳು, ಅಸ್ತಮ ತುಂಬ ದಿನದಿಂದ ಇದ್ದರೆ, ಯಾವುದೇ ಲಂಗ್ಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳು ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ ಈ ಶುಂಠಿಗೆ ಇದೆ. ಈ ಶುಂಠಿಯಲ್ಲಿ ಒಂದು ರೀತಿಯ ಕೆಮಿಕಲ್ ಕಾಂಪೌಂಡ್ ಇರುತ್ತೆ. ಅದು ಈ ರೀತಿಯ ಕ್ರೋನಿಕ್ ಡಿಸೀಸ್ಗಳನ್ನು ಕಡಿಮೆ ಮಾಡುವಂಥ ಗುಣಗಳನ್ನು ಹೊಂದಿದೆ. ನಮಗೆ ಇಲ್ಲಿ 1 ಸ್ಪೂನು ಶುಂಠಿ ಪೇಸ್ಟ್ ಆಗಲಿ, ಶುಂಠಿ ತುಳಿದಿರುವಂಥ ತುರಿ ಸಾಕಾಗುತ್ತೆ. ಇವಾಗ ನಾನು ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ, ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಒಂದು 5 ಲವಂಗವನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 7ರಿಂದ 8 ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಕಡಿಮೆ ತಿನ್ನೋರಾಗಿದ್ದರೆ 2 ಮೆಣಸುಗಳನ್ನು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ 1 ಸ್ಪೂನು ಶುಂಠಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಶುಂಠಿ ರಸವನ್ನು ಕೂಡ ಹಾಕ್ಕೋಬೋದು, ಶುಂಠಿಯನ್ನು ಜಜ್ಜಿ ಕೂಡ ಹಾಕ್ಕೋಬೋದು, ಈ ರೀತಿ ತುರಿದು ಕೂಡ ಹಾಕ್ಕೋಬೋದು. ಶುಂಠಿ ಮಾತ್ರ ಕ್ಲೀನ್ ಆಗಿರಬೇಕು, ಅದು ಮಾತ್ರ ತಲೆಯಲ್ಲಿರಬೇಕು ನಿಮಗೆ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ತುಳಸಿ ಎಲೆಯನ್ನು ಹಾಕ್ಕೋಬೇಕು. ನೀವು ಇಲ್ಲಿ ರಾಮ ತುಳಸಿಯನ್ನು ಹಾಕೋಬಹುದು, ಕೃಷ್ಣ ತುಳಸಿ ಆದರೂ ಹಾಕೋಬಹುದು. ಒಂದು ವೇಳೆ ರಾಮ ತುಳಸಿ ಹಾಕಿದರೆ ವೈಟ್ ಕಲರ್ ಇದ್ದರೆ ಸ್ವಲ್ಪ ಎಕ್ಸ್ಟ್ರಾ 2 ಎಲೆ ಹಾಕೋಬಹುದು. ಕೃಷ್ಣ ತುಳಸಿ ಆದರೆ ಕರೆಕ್ಟ್ 4 ಎಲೆ ಅಥವಾ 3 ಎಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ರಾಮ ತುಳಸಿಯನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಕುದಿದ ನಂತರ ನೋಡಿ, ನೀರು ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಈ ರೀತಿ ಸ್ಟವನ್ನು ಆಫ್ ಮಾಡಿ ಸಿಮ್ಮಲ್ಲಿಟ್ಟು ಇದು ತಣ್ಣಗಾದ ನಂತರ 1 ಲೋಟ ನೀರಿರೋದು ಅರ್ಧ ಲೋಟ ಆದಮೇಲೆ ಇದನ್ನು ನಾವು ಶೋಧಿಸ್ಕೋಬೇಕಾಗುತ್ತೆ. ನೀರಿನ ಕಲರ್ ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗಿರುತ್ತೆ. ನೋಡಿ, ಈ ಕಷಾಯ ಇವಾಗ ರೆಡಿ ಆಯಿತು. ನೋಡಿ, ತುಂಬಾ ಸಿಂಪಲ್ಲಾಗಿ ಮಾಡಿರುವಂಥ ಮನೆಮದ್ದು, ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ಮನೆಮದ್ದು. ನೋಡಿ, ಇವಾಗ ಇದನ್ನು ಉಪಯೋಗಿಸಿರ್ಬೋದಂಥ ಮೆಣಸಿನಕಾಳಾಗಿರಲಿ, ಲವಂಗ ಆಗಿರಲಿ, ಶುಂಠಿ ಆಗಿರಲಿ, ತುಳಸಿ ಎಲೆ ಆಗಿರಲಿ, ತುಂಬ ಅಸ್ತಮ ಕಾಯಿಲೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ನೀವು ಶುಗರ್ ಪೇಷಂಟ್ ಆಗಿದ್ದರೆ ಏನೂ ಮಿಕ್ಸ್ ಮಾಡೋದು ಬೇಡ. ಒಂದು ವೇಳೆ ಶುಗರ್ ಇಲ್ಲ ಅಂದರೆ ಜೇನುತುಪ್ಪ ಅಥವಾ ಬೆಲ್ಲದ ಪೌಡ್ರನ್ನು ನೀವು ಆ್ಯಡ್ ಮಾಡ್ಕೋಬೋದು. ಅದರಲ್ಲೂ ಅಸ್ತಮ ಆಗಿರೋದಾದರೆ ನೀವು ಜೇನುತುಪ್ಪವನ್ನು ಆ್ಯಡ್ ಮಾಡಲೇಬೇಕಾಗುತ್ತೆ.
ಏಕೆಂದರೆ ಜೇನುತುಪ್ಪ ಸಹಿತ ನಮ್ಮ ಬಾಡಿಗೆ ಬೇಕಾದಂಥ ಪೋಷಕಾಂಶಗಳನ್ನ ಒದಗಿಸುತ್ತೆ ಮತ್ತು ಬಾಡಿಯನ್ನು ಹೀಟ್ ಮಾಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನ್ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೇನುತುಪ್ಪವನ್ನು ತುಂಬ ಬಿಸಿ ಇರುವಂಥ ಕಷಾಯಕ್ಕೆ ಆ್ಯಡ್ ಮಾಡಬಾರ್ದು. ಸ್ವಲ್ಪ ಉಗುರು ಬೆಚ್ಚಗೆ ಆದವಾಗ ಇದನ್ನು ಹಾಕ್ಕೋಬೇಕಾಗುತ್ತೆ. ಇವಾಗ ಇದನ್ನು ಇಡೀ ಲೋಟ ಕುಡಿಯೋದು ಬೇಡ. ದೊಡ್ಡವರಾದರೆ ಅರ್ಧ ಲೋಟ ಸಾಕಾಗುತ್ತೆ. ಬೆಳಿಗ್ಗೆ ಅರ್ಧ ಲೋಟ ಕುಡೀರಿ, ಸಂಜೆ ಅರ್ಧ ಲೋಟ ಕುಡೀರಿ. ಇನ್ನು ಮಕ್ಕಳಿಗಾದರೆ ಕೆಲವರಿಗೆ ದಮ್ಮು, ಕೆಮ್ಮು, ಕಫ, ಒಂಥರ ಕೆಮ್ಮು, ಸ್ವಲ್ಪ ಅಸ್ತಮ ಥರನೇ ಅಂತ ಆಗಿರುತ್ತೆ ಅಂದ್ಕೊಳ್ಳಿ. ಅಂಥವರಿಗೆ 1/4 ಲೋಟ ಕೊಟ್ಟರೆ ಸಾಕಾಗುತ್ತೆ. ಸ್ವಲ್ಪ ಜೇನುತುಪ್ಪವನ್ನು ಜಾಸ್ತಿ ಹಾಕ್ಕೊಂಡು ಮಕ್ಕಳಿಗೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಕುಡಿಲಿಕ್ಕೆ, ಆ ರೀತಿ ಮಾಡಿಕೊಡಿ. ಇಲ್ಲಿ ನಾನು ಮಕ್ಕಳಿಗೆ 1/4 ಲೋಟ ಅಂತ ಹೇಳಿದ್ನಲ್ಲ, ಅಂದರೆ 2 ಸ್ಪೂನು, ಬೆಳಗ್ಗೆ 2 ಸ್ಪೂನು, ಸಂಜೆ 2 ಟೀ ಸ್ಪೂನು ಕೊಟ್ಟರೆ ಸಾಕಾಗುತ್ತೆ. ಎದೆಯಲ್ಲಿ ಕಟ್ಟಿದಂಥ ಕಫ ಕರಗುತ್ತಾ ಬರುತ್ತೆ. ಎದೆ ಬಿಗಿಯಾಗಿರುವುದು ಕೂಡ ನಿರಾಳವಾಗುತ್ತೆ. ಉಸಿರಾಟದ ಸಮಸ್ಯೆ ಕಡಿಮೆ ಆಗುತ್ತೆ. ನೀವು ಆರಾಮಾಗಿ ಉಸಿರಾಡ್ಬೋದು. ನೀವು ಇದನ್ನು ಒಂದು ಸಲ ಬೆಳಗ್ಗೆ ಮಾಡಿಕೊಂಡ್ರೆ ಸಂಜೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಥವಾ ಒಂದು ಸ್ವಲ್ಪ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಲೈಟಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಇದಕ್ಕೆ 1 ಸ್ಪೂನು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕುಡೀರಿ. ಕುಡಿಯುವಾಗ ಒಂದೇ ಸಲನೇ ಕುಡಿಬಾರ್ದು. ಸಿಪ್ಪು ನಿಧಾನವಾಗಿ ಇದನ್ನು ಕುಡಿಬೇಕಾಗುತ್ತೆ. ಇದನ್ನು ಒಂದು 3 ದಿನ ಕುಡಿದ ಮೇಲೆ ನಿಮಗೆ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎಷ್ಟು ನಿರಾಳವಾಗಿರುತ್ತೆ. ಉಸಿರಾಡಲಿಕ್ಕೆ ತೊಂದರೆ ಆಗ್ತಿರೋದು ಎಲ್ಲ ಬೇಗ ಕಡಿಮೆ ಆಗುತ್ತೆ. ಅದೇ ರೀತಿ ಯಾವುದೇ ಕೆಮ್ಮು, ದಮ್ಮು, ಅಸ್ತಮ, ಎದೆಯಲ್ಲಿ ಒಂಥರ ಕಫ ಕಟ್ಟಂಗೆ ಆಗಿದ್ರೆ ಅದೆಲ್ಲವನ್ನು ಬೇಗ ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಮನೆಮದ್ದಿಗೆ ಇದೆ. ಐ ಹೋಪ್ ಇವತ್ತಿನ ಮನೆಮದ್ದು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.